ಬ್ರೇಕಪ್ ಆದಮೇಲೆ ನೀವು ಕುಡಿಯೋಕ್ಕೆ ಶುರು ಮಾಡಿದರೆ ಇದು ತಪ್ಪಲ್ಲ, ನೋವಿನ ಸೂಚನೆ. ನಮಸ್ಕಾರ ಸ್ನೇಹಿತರೆ. ಬ್ರೇಕಪ್ ಆದಮೇಲೆ ಬಹಳ ಜನ ಹೇಳ್ತಾರೆ, ನಾನು ಕುಡಿಯೋಕ್ಕೆ ಶುರು ಮಾಡಿದೆ, ಅವರಿಲ್ಲದೆ ಬಾಳೋಕ್ಕೆ ಆಗಲಿಲ್ಲ, ಮೈಂಡ್ ಕಾಮ್ ಆಗೋಕ್ಕೆ ಹ್ಯಾಬಿಟ್ಸ್ ಇಟ್ಕೊಂಡೆ ಅಂತ. ಇಲ್ಲಿ ಒಂದು ಸತ್ಯ ಇದೆ, ಬ್ರೇಕಪ್ ಅಡಿಕ್ಷನ್ಗೆ ಕಾರಣ ಅಲ್ಲ. ನಿಮ್ಮೊಳಗಿನ ನೋವನ್ನು ಬ್ರೇಕಪ್ ರಿವೀಲ್ ಮಾಡುತ್ತೆ. ಪ್ರೀತಿ ಹೋದಾಗ ನಾವು ವ್ಯಕ್ತಿಯನ್ನು ಕಳೆದುಕೊಳ್ಳೋದಿಲ್ಲ, ನಾವು ನಮ್ಮ ಫ್ಯೂಚರ್ ಡ್ರೀಮ್ಸ್, ಸೇಫ್ಟಿ ಮತ್ತು ಎಮೋಷ್ನಲ್ ಸಪೋರ್ಟ್ ಇವನ್ನೆಲ್ಲ ಕಳೆದುಕೊಳ್ತೀವಿ. ದಟ್ ಪೇನ್ ಈಸ್ ಹೆವಿ. ಆ ನೋವನ್ನು ತಡೆಯೋಕ್ಕೆ ಬ್ರೈನ್ ಕ್ವಿಕ್ ರಿಲೀಫ್ ಹುಡುಕುತ್ತೆ. ಅದೇ ಆಲ್ಕೋಹಾಲ್, ಸ್ಮೋಕಿಂಗ್, ಡ್ರಗ್ಸ್, ಓವರ್ ಫೋನ್ ಯೂಸೇಜ್ ಅಥವಾ ಅನದರ್ ರಿಲೇಷನ್ಶಿಪ್. ದೋಸ್ ಆರ್ ನಾಟ್ ಸೊಲ್ಯೂಷನ್ಸ್, ದೇ ಆರ್ ಟೆಂಪ್ರರಿ ಎಸ್ಕೇಪ್ಸ್. ಬ್ರೇಕಪ್ ನಂತರ ಅಡಿಕ್ಷನ್ ಬರೋದು ವೀಕ್ನೆಸ್ ಅಲ್ಲ, ಇಟ್ ಈಸ್ ಅನ್ಪ್ರೊಸೀಡ್ ಗ್ರಿಫ್. ಅಳದೆ ಮಾತಾಡದೆ ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಪ್ರೆಷರ್ ನಿಮ್ಮ ಸೈಲೆಂಟ್ ಅಡಿಕ್ಟ್ ಮಾಡುತ್ತೆ. ಆದರೆ ಒಂದು ಹ್ಯಾಬಿಟ್ ರಿಪೀಟ್ ಆದಾಗ ನೋವು ಮರ್ತೋಗ್ತಿಲ್ಲ, ಅದು ಒಳಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಪೇರೆಂಟ್ಸ್ಗೆ ಒಂದು ವಿನಂತಿ, ಬ್ರೇಕಪ್ ಅನ್ನೋದನ್ನು ಲಘುವಾಗಿ ನೋಡಬೇಡಿ, ಅದು ಅವರ ಜೀವನದ ಮೊಟ್ಟ ಮೊದಲ ಅತಿ ದೊಡ್ಡ ನೋವು ಆಗಿರ್ಬೋದು. ಫ್ರೆಂಡ್ಸ್ಗೆ ಒಂದು ಮಾತು, ಫಾರ್ಗೆಟ್ ಇಟ್ ಬ್ರೋ ಅನ್ನೋ ಲೈನ್ ಸಾಕಾಗೋದಿಲ್ಲ. ಸಮ್ಟೈಮ್ಸ್ ದೇ ನೀಡ್ ಪ್ರೆಸೆನ್ಸ್, ನಾಟ್ ಅಡ್ವೈಸ್. ಹೀಲಿಂಗ್ ಬ್ರೇಕಪ್ ಅಂದರೆ ಮೆಮೊರಿ ಡಿಲೀಟ್ ಮಾಡೋದಲ್ಲ, ಇಟ್ ಈಸ್ ಲರ್ನಿಂಗ್ ಟು ಲೀವ್ ವಿತ್ ದ ಪೇನ್ ವಿತೌಟ್ ಡಿಸ್ಟೋರಿಂಗ್ ಯುವರ್ ಸೆಲ್ಫ್. ಯುವರಕ್ಷ ಸಂಸ್ಥೆ ಬ್ರೇಕಪ್ ಅಡಿಕ್ಷನನ್ನು ಕ್ಯಾರೆಕ್ಟರ್ ಪ್ರಾಬ್ಲಮ್ ಅಂತ ನೋಡೋದಿಲ್ಲ, ಬದಲಿಗೆ ವಿ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಎಮೋಷ್ನಲ್ ಇಂಜುರಿ. ಕೊನೆಗೆ ಒಂದು ಮಾತು, ಬ್ರೇಕಪ್ ನಿಮ್ಮ ಜೀವನದ ಎಂಡ್ ಅಲ್ಲ, ಅಡಿಕ್ಷನ್ ಅದನ್ನು ಎಂಡ್ ಮಾಡ್ಬೋದು. ನೋವನ್ನು ಫೀಲ್ ಮಾಡಿ, ಆದರೆ ಅದರಲ್ಲಿ ಮುಳುಗಬೇಡಿ. ಯು ಆರ್ ಲಾಸ್ಟ್ ಎ ರಿಲೇಷನ್ಶಿಪ್, ನಾಟ್ ಯುವರ್ ಲೈಫ್. ಧನ್ಯವಾದಗಳು. ನಾನು ನಿಮ್ಮ ಪ್ರದೀಪ.